ಅಲ್ಲ ಹಾಕ್ರಿ ತಾಂಬರ್ರಿ ಅಲ್ಲಿ ಹಾಕ್ರಿ ನೀವು ಸುರೂರ್ರಿ ನಾ ಸುರೂರು ಹೇಳ್ತೀನಿ ನಿಮಗೆ ಅಲ್ಲಿ ಸುರು ಹೋರಿ ನೀವು ಒಂದು ತಿಂಗಳಿಂದ ಕಸ ವಿಲೇವಾರಿ ಮಾಡ್ರಿ ಸರ್ಕಾರಿ ಶಾಲೆಗಳ ಅಂತ ಹೇಳಿದ್ರು ವಿಲೇವಾರಿ ಮಾಡಿಲ್ಲ ಗ್ರಾಮ ಪಂಚಾಯತಿ ಉಳೇನೂರಿಂದ ಅದಕ್ಕೆ ಶಾಲೆಗಿನ ಕಸ ತಗೊಂಡ್ ಪಂಚಾಯತಿ ಮುಂದೆ ಹಾಕಿವಿ ಇಲ್ಲಿ ಇಲಾಖೆ ನಿರ್ಧಾರ ತಗೊಳ್ಳುತ್ತಾ ಯಾರು ಇಲಾಖೆ ನಿರ್ಧಾರ ಡೆಫಿನೆಟ್ಲಿ ತಗೊಳ್ಳಿ ಬಟ್ ದಿಸ್ ಒನ್ ಒಬ್ಬ ಲೋಕಲ್ ರಿಪೋರ್ಟರ್ ಮಾತ್ರ ಎಂಟೈರ್ ಸ್ಟೇಟ್ ಮೀಡಿಯಾ ಪ್ರಜಾವಾಣಿಯಿಂದ ಹಿಡಿದು ವಿಜಯ ಕರ್ನಾಟಕ ಇಂದ ಹಿಡಿದು ಸ್ಟೇಟ್ ಮೀಡಿಯಾದಲ್ಲಿ ಲೈವ್ ಮಾತಾಡಿದ್ದೀನಲ್ಲ ನಾನು TV9 ಪಬ್ಲಿಕ್ ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದಾರೆ ಒಂದು ಮಕ್ಕಳ ಧೈರ್ಯನ ಈ ಮಕ್ಕಳ ಧೈರ್ಯನ ಅದನ್ನ ಇಟ್ಕೊಂಡು ಒಬ್ಬ ಯಾರೋ ಲೋಕಲ್ ಅವರು ಹೌದು ವೀಕ್ಷಕರೇ, ಉಳೆನೂರು ಘಟನೆಯನ್ನು ಖಂಡಿಸಿ ವಿರೋಧಿಸಿದ ರಾಜ್ಯದ ಏಕೈಕ ಸುದ್ದಿವಾಹಿನಿ ನಮ್ಮ ಕೊತ್ವಾಲ್ ನ್ಯೂಸ್ 24x7. ನಮ್ಮ ಸುದ್ದಿವಾಹಿನಿಯು ವಾಸ್ತವಾಂಶಗಳನ್ನು ಬೆಳಕಿಗೆ ತರುವ ಮೂಲಕ ಸಾಮಾಜಿಕ ಜವಾಬ್ದಾರಿಯನ್ನು ನಿಭಾಯಿಸುತ್ತದೆ. ಯಾವುದೇ ಅಂಜಿಕೆ ಅಳುಕಿಲ್ಲದೆ ಮುಲಾಜಿಲ್ಲದೆ ನೇರ ಸುದ್ದಿ ಪ್ರಸಾರ ಮಾಡುತ್ತದೆ. ಅದು ಕೂಡ ಕಾನೂನಿನ ವ್ಯಾಪ್ತಿಯಲ್ಲಿ. ಯಾಕೆಂದರೆ ಪ್ರತಿಯೊಬ್ಬರು ಕಾನೂನಿಗೆ ಗೌರವ ನೀಡಲೇಬೇಕು. ಉಳೆನೂರು ಗ್ರಾಮದ ಘಟನೆಯನ್ನು ಇಡೀ ರಾಜ್ಯವೇ ಗಮನಿಸಿದೆ. ಪಂಚಾಯಿತಿಯ ಮುಂಭಾಗದಲ್ಲಿ ಶಾಲಾ ಮಕ್ಕಳು ಕಸ ವಿಲೇವಾರಿ ಮಾಡಿರುವುದನ್ನು ನಮ್ಮ ಸುದ್ದಿವಾಹಿನಿ ತೀವ್ರವಾಗಿ ಖಂಡಿಸಿತ್ತು. ಮಕ್ಕಳ ಜೊತೆ ಕಸ ವಿಲೇವಾರಿ ಮಾಡಿರುವುದರಿಂದ ಮಕ್ಕಳ ಮೇಲೆ ಆಗುವ ಪರಿಣಾಮಗಳು ಮತ್ತು ಮಕ್ಕಳ ಹಕ್ಕುಗಳ ಉಲ್ಲಂಘನೆಯನ್ನು ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಆ ಕಾರಣಕ್ಕಾಗಿ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಉಳೆನೂರು ಶಾಲೆಗೆ ಭೇಟಿ ನೀಡಿ ಮಕ್ಕಳ ಜೊತೆ ಕಸ ವಿಲೇವಾರಿ ಮಾಡಿಸಿರುವವರನ್ನು ಮತ್ತು ಶಾಲಾ ಮುಖ್ಯೋಪಾಧ್ಯಾಯರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಶಾಲೆ ಶೈಕ್ಷಣಿಕ ಪದ್ಧತಿ ಒಳ್ಳೇದಾಗಬೇಕು, ಹುಡುಗರಿಗೆ ನನ್ನ ಮಕ್ಕಳಿಲ್ಲ, ನಾನು ರಾಜಕೀಯದಾಗಿಲ್ಲ, ಇಲ್ಲಿ ಬಂದು ಮಾತಾಡಕ ನನ್ನ ಮಕ್ಕಳು ಇಲ್ಲ, ನಾನು ರಾಜಕೀಯದಾಗಿಲ್ಲ, ಮಕ್ಕಳ ಕಡೆಯಿಂದ ಇಲ್ಲಿ ತಪ್ಪಾಗಿರೋದು ಒಪ್ಕೋತೀನಿ. ಇವರು ಆಗಿಲ್ಲ ಅಂತಂದಾಗ ಅವ್ರ ಹೈಯರ್ ಆಫೀಸರ್ಸ್ಗೆ ಹೇಳ್ಬೇಕಿತ್ತು, ನಮಗ್ ಹೇಳ್ಬೇಕಿತ್ತು, ನಮ್ ಗಮನಕ್ಕೆ ಬಂದಿಲ್ಲ ಇದು. ಹೌದು, ಈಗ ಇವ್ರ ನೆಗ್ಲಿಜೆನ್ಸ್ ಇದೆ, ಗ್ರಾಮ ಪಂಚಾಯತಿ ಅವ್ರ ನೆಗ್ಲಿಜೆನ್ಸ್ ಇದೆ. ಮಾಡಿ ಇದು ವಿಡಿಯೋ ಮಾಡಿ ಯಾರು ಹೇಳಿಲ್ಲ ನಮ್ಗೆ ಇಲ್ಲಿ. ನಿಮ್ ಪಾಯಿಂಟ್ ಹೇಳ್ತಿಲ್ಲ, ನೀವು ಮಾಡಿರೋದನ್ನ ನನ್ನ ತಪ್ಪು ಸರಿ ಅಂತ ನಾನೀಗ ಹೇಳ್ತಿಲ್ಲ. ನಾನ್ ಹೇಳ್ತಾ ಇರೋದು ಮಕ್ಕಳು ಕಸ ಹೆಚ್ಚಿರೋದು ತಪ್ಪು. ನಾನ್ ಹೇಳ್ತಿರೋದು ಎಲ್ಲ ಶಾಲೆಯಲ್ಲಿ ಇರ್ತಾರಲ್ರಿ, ಕಸ ಹೆಚ್ಚಿರೋದು ತಪ್ಪು. ಕಸ ಬೆಳೆಯೋದು ಓಕೆ, ಕಸ ಬೆಳೆಯೋದು ಓಕೆ, ಕಸ ಬೆಳೆಯೋದು ಓಕೆ ನಾ ಹೇಳ್ತಿಲ್ಲ. ನಾವು ಸ್ವಚ್ಛತೆ ಕಾರ್ಯ ಮಾಡಿದೀವಿ ಶಾಲೆಯಲ್ಲಿ, ನಾವು NSS ಮಾಡ್ತೀವಿ, ಅವೆಲ್ಲ ಮಾಡಿದಾಗ ಮಕ್ಕಳಲ್ಲಿ ಸ್ವಚ್ಛತೆ ಪ್ರಜ್ಞೆನ ಮೂಡಿಸ್ತೀವಿ. ಅಂದ್ರೆ ತನ್ನ ಕ್ಲಾಸ್ ನೀಟ್ ಇಟ್ಕೋಬೇಕು, ಪೇಪರ್ ಚೆಲ್ಬೇಡಿ, ಪೇಪರ್ ಎಲ್ಲ ಹಾಕಿರೋದನ್ನ ಎತ್ತಿ ಡಸ್ಟ್ಬಿನ್ ಹಾಕಿ ಬೇಸಿಕ್ ನಾವು ಮಕ್ಳಿಗೆ ಕಳ್ಸೋದು. ಬಟ್ ಇಲ್ಲಿರೋ ಕಸಾನ ಹೊತ್ಕೊಂಡು ಹೋಗಿ ಹಾಕೋದು, ಕ್ಲೀನ್ ಮಾಡೋದು ಅದು ತಪ್ಪದು. ಅದು ಮಾಡಿರೋದು ನಾನು ಇವ್ರು ರೈಟ್ ಅಂತ ಹೇಳ್ತಿಲ್ಲ, ತಪ್ಪು ಮಾಡಿರೋದು ಇವರು, ಪನಿಷ್ಮೆಂಟ್ ತಗೊಂಡಿರೋದು ಇದು ಇಲಾಖೆ ನಿರ್ಧಾರ ತಗೊಳ್ಳುತ್ತಾ ಯಾರು ಇಲಾಖೆ ನಿರ್ಧಾರ ಡೆಫಿನೆಟ್ಲಿ ತಗೊಳ್ಳಿ ಬಟ್ ದಿಸ್ ಒನ್ ಒಬ್ಬ ಲೋಕಲ್ ರಿಪೋರ್ಟರ್ ಮಾತ್ರ ಎಂಟೈರ್ ಸ್ಟೇಟ್ ಮೀಡಿಯಾ ಪ್ರಜಾವಾಣಿಯಿಂದ ಹಿಡಿದು ವಿಜಯ ಕರ್ನಾಟಕ ಇಂದ ಹಿಡಿದು ಸ್ಟೇಟ್ ಮೀಡಿಯಾದಲ್ಲಿ ಲೈವ್ ಮಾತಾಡಿದ್ದೀನಲ್ಲ ನಾನು TV9 ಪಬ್ಲಿಕ್ ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದಾರೆ ಒಂದು ಮಕ್ಕಳ ಧೈರ್ಯನ ಈ ಮಕ್ಕಳ ಧೈರ್ಯನ ಅದನ್ನ ಇಟ್ಕೊಂಡು ಒಬ್ಬ ಇಲ್ಲಿ ಯಾರೋ ಲೋಕಲ್ ಅವರು ಮಾಡಿದ್ಮೇಲೆ ನಾನು ಸ್ಟೇಟ್ಮೆಂಟ್ ತಗೋತೀನಿ. ನಾನು ಇದನ್ನು ಹೇಳ್ತಾ ಇಲ್ಲ,
ನಮಗ್ ಬೇಜಾರಾಗ್ತಿರೋದು ಏನು ಅಂತಂದ್ರೆ ಮಕ್ಕಳು ತಾವು ಓದುವಂತ ಅವಧಿಯಲ್ಲಿ ನಾನು ಇಡೀ ಸ್ಟೇಟ್ ಮೀಡಿಯಾ ಎಲ್ಲವೂ ಏನು ಬರೆದಾರಲ್ಲ ಅದು ಮಕ್ಕಳ ಧೈರ್ಯನ ಮೆಚ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ದಿನ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರೋ ಸರ್ಕಾರಗಳಿಗೂ ಜನರಿಗೋಸ್ಕರನೇ ಈ ಕೆಲಸ. ಮಕ್ಕಳು ನೀವೇ ಸ್ಪೀಚ್ ಮಾಡ್ತೀರಿ, ಮಕ್ಕಳು ಪ್ರಶ್ನೆ ಮಾಡ್ಬೇಕಂತಂದು ಮಕ್ಕಳ ಜ್ಞಾನ ಸಭೆ ಮಾಡ್ತೀರಿ, ಮಕ್ಕಳು ಕ್ವಶನ್ ಮಾಡ್ಬೇಕಂತೇಳಿ ಅದೇ ಮಕ್ಕಳು ಕ್ವಶನ್ ಮಾಡಿದಾರೆ. ಇದು ತಪ್ಪು ಅಂತಾದ್ರೆ ಆ ಮಕ್ಕಳಿಗೋಸ್ಕರ ರೆಸ್ಪಾನ್ಸಿಬಲ್ ಅನ್ನು ಐ ಆಮ್ ರೆಡಿ ಟು ಟೇಕ್ ಏನನ್ನ ನನ್ನ ಸರ್. ಇದ್ರ ಮೇಲೆ ಯಾರು ಬ್ಲೇಮ್ ಮಾಡಕ್ ಹೋಗ್ಬೇಡಿ, ನಾನೇ ರೆಸ್ಪಾನ್ಸಿಬಲ್. ನನ್ನ ಮೇಲೆ ಕಂಪ್ಲೇಂಟ್ ಆಗಿದೆ ಸರ್, ಡಿಒ ನಿಮ್ಮ ಮುಂದೆ ಹೇಳಕತ್ತಿದ್ರೆ ನಾನೇ ರೆಸ್ಪಾನ್ಸಿಬಲ್. ನೋಬಡಿ ಇಸ್ ರೆಸ್ಪಾನ್ಸಿಬಲ್ ಇದೆ. ಎಲ್ಲ ಸ್ಟೇಟ್ಮೆಂಟ್ ತಗೊಂಡ್ರೆ ಇಒ ಮೇಡಮ್ ಬಂದಿದ್ದಲ್ಲ ಅವರಿಗೂ ಎಲ್ಲ ಮನವರಿಕೆ ಆಗೈತಿ. ನನ್ನ ಮೇಲೆ ಆಕ್ಷನ್ ತಗೋ. ಇವ್ರು ಹೇಳಿದ್ರು, ನೀವು ಹೇಳಿದ್ದು ಮುಖ್ಯಮಂತ್ರಿ ಹೇಳಿಕೆ ಈಗ ಗಂಡು ಬಂದಿದ್ದು ಮಕ್ಕಳಿಗೂ ಕೂಡ ಅವ್ರು ಭೇಟಿಯಾಗ್ಯಾರ. ಏನು ನಡೆದೈತೆ ಅಂತ ಘಟನೆ ಇವರು ಸಂಪೂರ್ಣವಾಗಿ ಗೊತ್ತೈತೆ. ಮಕ್ಕಳ ನಿಯಮಾನುಸಾರ ಏನು ಮಾಡಕ್ಕೆ ಬರ್ತೈತಿ ಮತ್ತು ಶಾಲೆಗೆ ಒಳ್ಳೇದಾಗುತ್ತೆ ಏನು ಅಂತಿಮವಾಗಿ. ಆಮೇಲೆ ಸಮುದಾಯದ ಜನರು ಈ ಊರಿನ ಜನರಲ್ಲೇ ಪರಸ್ಪರ ಸಹಕಾರನೂ ಇರಬೇಕು ಮತ್ತು ಅದು ಯಾವುದೇ ಅಹಿತಕರ ಘಟನೆಗೆ ಕಾರಣ ಆಗಬಾರ್ದು. ಆ ಲೆಕ್ಕಕ್ಕೆ ಎಲ್ಲರನ್ನು ಕೋರಿಕೊಳ್ಳಲ್ಲ. ಮುಂದೆ ಶಾಲಾ ಎಲ್ಲರೂ ಸಹಕಾರ ಮಾಡಿ ನಿಯಮಾನುಸಾರ ಏನು ಮಾಡಕ್ಕೆ ಬರುತ್ತೋ ನಮ್ಮ ಡಿಪಾರ್ಟ್ಮೆಂಟ್ಗಿಂತ ಆ ರೀತಿ ಮಾಡ್ತಾರೆ. ಪೂರ್ವ ಸಾಹಿತ್ಯ ಅಂತೇಳಿ ಹೆಡ್ ಮಾಸ್ಟ್ರು ತಗೊಂಡೋಗಿ ಪಂಚಾಯತಿಗೆ ಲೆಟ್ರ್ ಕೊಟ್ಟಾರ. ಈ 3 ತಿಂಗಳಾಗೈತೆ. ಈ ಅವರು ಒಳ್ಳೆ ಆರಿಸ್ಬೇಕು ಒಂದು, ಇಲ್ಲ ನಮ್ಮ ಇದ್ದಂಗೆ ಲೈವೇ ಕೊಡ್ಬೇಕು ಅವ್ರು. ಮತ್ತೆ ಎಷ್ಟು ತಿಂಗಳಾಯ್ತು ರೀ? 3 ತಿಂಗಳಾಗೈತೆ. 3 ತಿಂಗಳಾಯ್ತು. ಲೆಟ್ರ್ ಕೊಟ್ಟಾರ ಪಂಚಾಯತಿಗೆ ಹೋಗಿ. ಒಳ್ಳೆ ಆರಿಸಿಲ್ಲ. ಆರ್ಸಕ್ಕೂ ವ್ಯವಸ್ಥೆ ಮಾಡ್ಬೇಕು ಒಂದು, ಇಲ್ಲ ನಾವಿದ್ದರೆ ಇರಕ್ಕೂ ಬಿಡ್ಬೇಕು. ಓಕೆ. ಮತ್ತು ಈ ಬಗ್ಗೆ ಹೆಡ್ ಮಾಸ್ಟರ್ ಕೇಳಿದ್ರೆ ಹೆಡ್ ಮಾಸ್ಟರ್ ನಾನು ಬಂದು 2 ಸಲ ಕೇಳಿದೆ. ಏನಪ್ಪ ನೀನು ನಮ್ಗೆ ಹೇಳಾರಂಗೆ ಹೋಗಿ ಪಂಚಾಯತಿಗೆ ಯಾಕೆ ಲೆಟ್ರ್ ಕೊಟ್ಟು ಅವ್ರೇನು ಯಾರನ್ನು ಬಿಡೋದಿದ್ರ ನಮ್ಮ ಅಂತ ಕೇಳಿದೆ. ಅವ್ರು ಇಲ್ಲಪ್ಪ ನಂದು ಅವಧಿ ಇತ್ತು ಕೊಡೋದಿತ್ತು ಧರ್ಮ ನಾನು ಹೋಗಿ ಕೊಟ್ಟು ಬಂದೀನಿ ಅಂತ 2 ಸಲ ಹೇಳಿ ನಾನು. 2 ಸಲ ಕೇಳೀನಿ, 2 ಸಲ ಹಂಗೆ ಹೇಳ್ಯಾರ. ಓಕೆ. ಏನು ಹೋಗ್ತೀರಿ ಇಲ್ಲಿ ಎಲ್ಲವೂ ಹೇಳೋಣ, ಶೌಚಾಲಯ ಅದೆಲ್ಲ ಹೇಳೋಣ. ನಮ್ಮ ಇಬ್ಬರು ಹೇಳ್ಬೇಕಾಯ್ತು ನಮಗೆ. ನಾವಾಗಿ ಹೇಳಿದ್ರಲ್ಲ ಸಿಬ್ಬಂದಿಗಳು ಎಲ್ಲ ಹೋಗ್ಬೇಕಾದ್ರೆ ಅದು ಕ್ರಮ ತಗೋರಿ. ನಮಗಂತ ಬೇಕು, ನ್ಯಾಯ ಬೇಕು. ಸರಿ, ಅದು ಬೇಕು ಅಂತಾರೆ. ನಮ್ಮ ವಿದ್ಯಾರ್ಥಿಗಳು ನಮ್ಗೆ ಹೆಂಗಾಯ್ತು ಅಂದ್ರೆ ನಮ್ಗೆ ಬೇಕು.